ನಾಡಿನ ಸಮಸ್ತ ಜನತೆಗೆ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕರ್ನಾಟಕ ರಾಜ್ಯೋತ್ಸವ ಪ್ರತಿ ವರ್ಷ ನವೆಂಬರ್ 1ರಂದು ಆಚರಿಸಲಾಗುತ್ತದೆ. ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯವಾಗಿ ನಿರ್ಮಾಣವಾಗಿರುವುದರ ಸಂಕೇತವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಮುಳಬಾಗಿಲು ತಾಲೂಕಿನ ಮುಡಿಯನೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಎನ್. ಶಂಕರಾಚಾರಿ ನೇತೃತ್ವದಲ್ಲಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಶಾಲಾ ಮುಖ್ಯೋಪಾಧ್ಯಾಯ ಎನ್. ಸುರೇಶ್ ಮೇಲ್ವಿಚಾರಣೆಯಲ್ಲಿ ಅದ್ದೂರಿಯಾಗಿ ಆಚರಿಸಿದರು. ನಂತರ ಎಲ್ಲರೂ ಧ್ವಜಾರೋಹಣವನ್ನು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಕ್ಕಳು ನಾಡಗೀತೆ ಮತ್ತು ರಾಷ್ಟ್ರಗೀತೆಯನ್ನು ಸೊಗಸಾಗಿ ಹಾಡಿದರು. Salute position. एक साथ राष्ट्रगीत शुरू कर. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಓ ಹೋ ಓ ಹೋ ಓ ಹೋ ತೆರೆ ಕನ್ನಡಂ ಗೆಲ್ಗೆ ತೆರೆ ಕನ್ನಡಂ ಗೆಲ್ಗೆ ಕರ್ನಾಟಕ ಮಾತೆಗೆ ಕನ್ನಡ ನಾಡಿಗೆ ಒಂದೇ ಒಂದೇ ಏನೇ ಬರಲಿ ಏನೇ ಬರಲಿ. ಈ ಶಾಲೆಯಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಹಾಗೂ ನಾಡಹಬ್ಬಗಳನ್ನು ಎಸ್ಡಿಎಂಸಿ ಅಧ್ಯಕ್ಷ ಎನ್. ಶಂಕರಾಚಾರ್ಯರವರು ಮುಂದಾಳತ್ವ ವಹಿಸಿ ವಿಜೃಂಭಣೆಯಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ಇದುವರೆಗೂ ಇವರ ಅಧ್ಯಕ್ಷತೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಸಹ ಶಿಕ್ಷಕ ಬಿ.ಎಂ. ಸೋಮೇಶ್ ಕಾರ್ಯಕ್ರಮದ ನಿರೂಪಣಾ ಭಾಷಣ ನಡೆಸಿದರು. ಸಹಶಿಕ್ಷಕಿ ಆರ್.ಎಲ್. ದಿವ್ಯಶ್ರೀ ಪ್ರಾರ್ಥನಾ ಗೀತೆಯನ್ನು ಇಂಪಾಗಿ ಹಾಡಿದರು. ವಂದಿಸುವುದಾದಿಯ
ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ ನಿಂದು ತಪವನು ಗೈದು ವರ ಪಡೆಯಲು. ಒಂದು ನಿಮಿಷದಿ ಬಂದು ವಿಘ್ನವನ್ನು ಆಚರಿಸೆ ತಂದು ವರಗಳನ್ನೆಲ್ಲ ಧರೆಗಿಳಿಸಿದನು. ವಂದಿಸುವುದಾದಿಯಲಿ ಎಲ್ಲ ಅತಿಥಿಗಳಿಗೆ ಮುಖ್ಯೋಪಾಧ್ಯಾಯ ಎನ್ ಸುರೇಶ್ ಸ್ವಾಗತವನ್ನು ಕೋರಿದರು. ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಎನ್ ಶಂಕರಾಚಾರಿ, ಮುಡಿಯನೂರು ಕ್ಲಸ್ಟರ್ ಸಿಆರ್ಪಿ ರಾಮಚಂದ್ರಪ್ಪ, ಹಿರಿಯ ಮುಖಂಡ ಕಿಟ್ಟಣ್ಣ, ಎಸ್ಟಿಎಂಸಿ ಸದಸ್ಯರುಗಳಾದ ಆನಂದಪ್ಪ, ಉಮಾದೇವಿ, ಅಮರಮ್ಮ, ಭಾಗ್ಯಮ್ಮ, ನಾಗಲಕ್ಷ್ಮಿ ಮತ್ತು ಅಡುಗೆ ಸಿಬ್ಬಂದಿ ಹಾಗೂ ಮತ್ತಿತರರು ಹಾಜರಿದ್ದರು. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆರೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ತಾಯಿ ನಿತ್ಯೋತ್ಸವ ನಿನಗೆ. ತನು ಕನ್ನಡ, ಮನ ಕನ್ನಡ, ಧನ ಕನ್ನಡ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ನಮಗೆ ಕಲ್ಪತರು ಎಂದು ತಾಯಿ ಭುವನೇಶ್ವರಿಗೆ ಎಲ್ಲರೂ ಪೂಜೆಯನ್ನು ಸಲ್ಲಿಸಿದರು. ಕನ್ನಡದ ಮನೆಯಾಗಿ ಜ್ಯೋತಿ ನಿಧಾನ, ಕನ್ನಡದ ಪ್ರಾಣ, ಕನ್ನಡದ ಮಾನ, ಕನ್ನಡದ ಪ್ರಾಣ, ಕನ್ನಡದ ಮಾನ. ಒತ್ತಿತು ಒತ್ತಿತು ಕನ್ನಡದ ದೀಪ, ಮುಗಿತು ಮುಗಿತು ಶತಮಾನಗಳ ಶಾಪ.
ಪ್ರೀತಿಯ ಬೆಳಸಿದರು ಎದೆಯಲ್ಲಿ ತಕ್ಕಬೇಕು ಪ್ರೀತಿಯ ಬೆಳಸಿದರು ಚಿಂತನಾಡು ಕಟ್ಟಬೇಕು ಬರಲಿ ನಮ್ಮ ಸಂಗಡ ಎಲ್ಲೆಲ್ಲೋ ಮೊಲಗಬೇಕು ಕನ್ನಡ ಕನ್ನಡ ಎಲ್ಲೆಲ್ಲೋ ಮೊಲಗಬೇಕು ಕನ್ನಡ 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 ಬರಲಿ ನಮ್ಮ ಸಂಗಡ ಕನ್ನಡ ಕನ್ನಡ ಬರಲಿ ನಮ್ಮ ಸಂಗಡ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಜಿ ಶಿವರಾಜ್. ನಾನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಯನೂರಿನಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬೆಯನ್ನು ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಉಳಿಸು ಬೆಳೆಸು ಎಂದು ಹೇಳುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತಗಳು ರಚನೆಯಾಗಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಹಿಂದೆ ಹೈದರಾಬಾದ್, ಕರ್ನಾಟಕ, ಮುಂಬೈ, ಹಿಂದೆ ಕರ್ನಾಟಕ ಹೀಗೆ ಬೇರೆ ಬೇರೆ ಆಗಿ ಆಡಳಿತ ಅನುಕೂಲಕ್ಕೆ ಹಂಚಿ ಹೋಗಿದ್ದವು. 1973ರಲ್ಲಿ ಆಲೂರು ವೆಂಕಟರಾಯರು ಹಾಗೂ ಅನೇಕ ಹೋರಾಟಗಾರರ ಫಲವಾಗಿ ಮೈಸೂರು ರಾಜ್ಯ ಎಂಬ ಹೆಸರು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಜೈ ಕನ್ನಡಾಂಬೆ, ಜೈ ಕನ್ನಡ ಭುವನೇಶ್ವರಿ ದೇವಿ, ಸಿರಿಗನ್ನಡಂಬೆಗೆ ಸಿರಿಗನ್ನಡ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನಾವು ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತೇವೆ. ಅಂದು 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆಯಾಯಿತು. ಆಗ ಕನ್ನಡ ಮಾತನಾಡುವ ಜನರು ಇರುವ ಭಾಗವನ್ನೇ ಸೇರಿಸಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಇದಕ್ಕಾಗಿ ಹೋರಾಡಿದ ಕನ್ನಡ ಅಭಿಮಾನಿಗಳ ಪ್ರಯತ್ನದಿಂದ ಫಲವಾಗಿ ಕರ್ನಾಟಕವಾಯಿತು. ಹಿಂದೆ ಮೈಸೂರು ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಎಂದು ಆಡಳಿತ ಅನುಕೂಲಕ್ಕಾಗಿ ಹಂಚಿ ಹೋಗಿದ್ದವು. ಅವುಗಳನ್ನು ಒಂದುಗೂಡಿಸಿ ಕರ್ನಾಟಕವನ್ನು ಕಟ್ಟಲು ಕನ್ನಡದ ಪುರೋಹಿತರ ಹೆಸರಾದ ಆಲೂರು ವೆಂಕಟರಾಯರು ಅನೇಕ ಹೋರಾಟಗಾರರು ಪ್ರಯತ್ನಿಸಿದರು. ಇವರೆಲ್ಲರ ಪ್ರಯತ್ನದಿಂದಾಗಿ ಮೈಸೂರು ರಾಜ್ಯ 1973ರಲ್ಲಿ ಕರ್ನಾಟಕ ಎಂದು ಹೊಸ ಹೆಸರು ಪಡೆಯಿತು. ಕರ್ನಾಟಕವು ಐತಿಹಾಸಿಕ ಕ್ಷೇತ್ರಗಳು, ಧಾರ್ಮಿಕ ತಾಣಗಳು, ಪ್ರಕೃತಿ ಸೌಂದರ್ಯ, ಸಂತ ಶ್ರೇಷ್ಠರು ಜನಿಸಿದ ನಾಡಿದು. ಹೆಸರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಕೊನೆಯದಾಗಿ ಎಲ್ಲರನ್ನೂ ಕುರಿತು ಸಹ ಶಿಕ್ಷಕಿ ಕವಿತಾ ವಂದನಾರ್ಪಣೆ ಮಾಡಿದರು.